ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೂದಲುಗಳು ತುಂಬ ಉದುರ್ತಾ ಇದ್ದರೆ, ತುಂಬ ಉದ್ದ ಬೇಕು ಅನ್ನೋ ಹಾಗಿದ್ದರೆ ಈ ಒಂದೇ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಷ್ಟು ಒಳ್ಳೆಯ ರಿಸಲ್ಟ್ ಅಂತಂದರೆ ಕೂದಲೆಲ್ಲ ತುಂಬ ಉದ್ದುದ್ದಾಗುತ್ತೆ. ಹಾಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಒಂದು ಸತಿ ಈ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಕೂದಲು ಕೂಡ ಚೋಟುದ್ದ ಇದ್ದಿದ್ದು ಮೋಟುದ್ದ ಆಗುತ್ತೆ, 100% ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಮೆಂತೆಕಾಳಿನ ಬಗ್ಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುವಂಥ ಈ ಮೆಂತೆಕಾಳಿದ್ರೆ ಸಾಕು. ಮೆಂತೆಕಾಳಿನಲ್ಲಿ ಅಮಿನೋ ಆ್ಯಸಿಡ್ ಮತ್ತು ನಿಕೋಟನಿಕ್ ಆ್ಯಸಿಡ್ ಅಂತೇಳಿರುತ್ತೆ. ಇದು ಬಂದುಬಿಟ್ಟು ಹೇರ್ನ ತುಂಬ ಅಂದರೆ ತುಂಬ ಉದ್ದವಾಗಿ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಲಾಂಗ್ ಹೇರು ಮತ್ತು ಹೇರ್ ಏನಿದೆ, ಸಣ್ಣ ಸಣ್ಣ ಹೇರ್ ಇದ್ದಿದ್ದೆಲ್ಲ ಗ್ರೋತ್ ಆಗೋ ಕೂಡ ಯೂಸ್ ಆಗುತ್ತೆ. ಈ ಒಂದು ಮೆಂತೆಕಾಳಿನಲ್ಲಿ ನಾನು ಯಾವಾಗಲೂ ಮನೆಯಲ್ಲಿ ಕಂಪಲ್ಸರಿ ಇಟ್ಟಿರ್ತೀನಿ ಹೇರ್ ಗ್ರೋತಿಗೋಸ್ಕರ. ಎಷ್ಟೇ ಸಣ್ಣ ಕೂದಲಿದ್ದರೂ ಪರವಾಗಿಲ್ಲ, ಉದ್ದ ಆಗೋದಂತೂ ಗ್ಯಾರಂಟಿ. ವಾರದಲ್ಲಿ ಇದನ್ನು ಎಷ್ಟು ಟೈಮ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಎಂಡಿನಲ್ಲಿ ಹೇಳ್ತೀನಿ. ಕಂಪಲ್ಸರಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ತೊಗೊತಾ ಇದ್ದೀನಿ. ಈರುಳ್ಳಿ ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಈರುಳ್ಳಿಯಲ್ಲಿ ಸಲ್ಫರ್ ಇರುತ್ತೆ. ಹೇರ್ ಗ್ರೋತಿಗೆ, ಹೇರ್ ಥಿನ್ನಿಂಗ್ ಇತ್ತಂದರೆ ಅಥವಾ ಹೇರಿನ ಒಂದು ಶಕ್ತಿ ಕಮ್ಮಿ ಇತ್ತು ಅಂದರೆ, ಹೇರಿನ ಶಕ್ತಿ ಕಮ್ಮಿ ಇದೆ, ಪಟ್ ಅಂತ ಹೇರ್ ಮುಟ್ಟಿದ ತಕ್ಷಣ ಉಚ್ಚಿ ಬೀಳ್ತಾ ಇರುತ್ತಲ್ವ, ಸೊ ಆ ರೀತಿ ಇದ್ದಾಗ ಈರುಳ್ಳಿನ ಕಂಪಲ್ಸರಿ ಯೂಸ್ ಮಾಡಿ. ನೀವು ದಿನನಿತ್ಯದಲ್ಲಿ ನೀವು ತಲೆ ಸ್ನಾನ ಯಾವಾಗೆಲ್ಲ ಮಾಡ್ತೀರಾ ಅವಾಗೆಲ್ಲ ನೀವು ಈರುಳ್ಳಿನ ಯೂಸ್ ಮಾಡೋದ್ರಿಂದ ಕಂಪಲ್ಸರಿ ನಿಮಗೆ ಹೇರ್ ಏನಿದೆ ಸ್ಟ್ರಾಂಗ್ ಆಗುತ್ತೆ, ಥಿಕ್ ಆಗುತ್ತೆ. ಯಾವುದೇ ರೀತಿಯಾದಂಥ ಹೇರ್ ಏನಿದೆ ಲೂಸ್ ಆಗೋದಿಲ್ಲ, ಅಂದರೆ ಲಾಸ್ ಆಗೋದಿಲ್ಲ. ಈರುಳ್ಳಿನ ಕಂಪಲ್ಸರಿ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೆಮಿಡಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಈ ಸಿರಮ್ ಏನಿದೆ ಈಸಿಯಾಗಿ ಮನೆಗೆ ಮಾಡ್ಕೋಬೋದು. ನೋಡಿದ್ರಲ್ಲ, ಇಷ್ಟೇ, ಇದರಲ್ಲಿ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗೋದಿಲ್ಲ. ಮೆಂತೆಕಾಳು ಅಷ್ಟೇ ಹೆಚ್ಚು ಬೇಕಾಗೋದಿಲ್ಲ. 1.5 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ಇಲ್ಲಿ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟೇ. ನಾನಿಲ್ಲಿ ಮಾಡ್ತಾ ಇರೋದು ವಾರಕ್ಕೋಸ್ಕರ, ಅಂದರೆ ಒಂದೇ ವಾರಕ್ಕಾಗುವಷ್ಟು ಸಿರಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ನೀವು ರೆಡಿ ಮಾಡಿಕೊಂಡು ವೀಕ್ಲಿ ಅಷ್ಟೇ ಯೂಸ್ ಮಾಡಿ. ಹೆಚ್ಚು ದಿನ ಸ್ಟೋರ್ ಮಾಡೋದೇನು ಬೇಕಾಗೋದಿಲ್ಲ. ಇದನ್ನು ಮನೆಯಲ್ಲೇ ಇರುವಂತಹ ಮನೆ ಮದ್ದು ಅಂತಲೇ ಹೇಳ್ಬೋದಲ್ವ, ಮನೆಯಲ್ಲಿರುವ ರೆಮಿಡಿ ಮಾಡೋದ್ರಿಂದ ಅವೈಲೇಬಲ್ ಆಗುತ್ತೆ, ಈಸಿಯಾಗಿ ಸಿಗುತ್ತೆ. ಸೊ ಇದನ್ನು ಫ್ರೆಶ್ ಆಗಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಮೆಂತೆಕಾಳು ಇವೆರಡನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು. ಹಾಗೆ ನೀರು ಹಾಕಬೇಕಾದ್ರೆ ಯಾವ ನೀರು ಅಂತ ಕೂಡ ಹೇಳ್ತೀನಿ ಕೇಳಿ. ಈ ರೆಮಿಡಿ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ತಾಮ್ರದಲ್ಲಿ ರಾತ್ರಿನೇ ನೀರನ್ನು ಹಾಕಿ ರೆಡಿ ಮಾಡಿಟ್ಕೊಳ್ರಿ. ಯಾಕಂತಂದರೆ ಈ ತಾಮ್ರದ ನೀರು ಕುಡಿಯೋದ್ರಿಂದ ಐರನ್ ಕಂಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ವ. ಸೊ ಹಾಗಾಗಿ ಹೀಗೆ ಇದು ಕೂಡ ಅಷ್ಟೇ. ನಮ್ಮ ಕೂದಲು ಬೆಳಿಬೇಕಂದ್ರೆ ಯಾವುದೇ ರೀತಿಯಾಗಿರ್ಬೋದು, ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಕೊರತೆ ಇದ್ದಾಗೆ ನಮ್ಮ ಹೇರ್ ಫಾಲ್ ಆಗ್ತಾ ಇರ್ತವೆ. ಹಾಗಾಗಿ ಐರನ್ ಏನಿದೆ ಅದು ಹೆಚ್ಚಾಗಬೇಕಂದ್ರೆ ತಾಮ್ರದಲ್ಲಿರುವ ನೀರನ್ನು ರಾತ್ರಿನೇ ನೀರು ಹಾಕಿ ಇಟ್ಕೊಳ್ಳಿ. ಬಾಟ್ಲಿಯಲ್ಲಿ ಅಥವಾ ಗ್ಲಾಸ್ ಇದ್ದರೆ ಗ್ಲಾಸ್ನಲ್ಲಿ ರಾತ್ರಿನೇ ಹಾಕಿ ಇಟ್ಕೊಳ್ಳಿ. ಅದನ್ನು ಬೆಳಿಗ್ಗೆ ಎದ್ದು ಈಗ ನಾವು ಮಾಡ್ಕೊತಾ ಇದ್ದೀವಲ್ವ, ಈ ಇದರಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. 1 ಗ್ಲಾಸ್ ಆಗಷ್ಟು ನೀರು ಹಾಕಿದರೆ ಸಾಕು. 1 ಗ್ಲಾಸ್ ಹಾಕಿ ಕುದ್ದು 1/4 ಗ್ಲಾಸ್ ಆಗುವಷ್ಟು ಬರಬೇಕು. ನೆಕ್ಸ್ಟ್ ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟೇ ಸ್ನೇಹಿತರೆ, ಹೆಚ್ಚು ಸಮಯ ತಗೊಳೋದಿಲ್ಲ. ಇದನ್ನು ಈ ರೀತಿ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಗ್ಲಾಸ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಸಿರಮ್ ಯಾವ ರೀತಿ ರೆಡಿಯಾಗಿದೆ ಅಂತೇಳಿ. ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನು ಎಂಡಿಂಗ್ನಲ್ಲಿ ಹೇಳ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು. ಈಗ ಹೇಳ್ತೀನಿ ಕೇಳಿ. ಫಸ್ಟ್ ಇದನ್ನು ಶೋಧಿಸ್ಕೋಬೇಕು. ನೋಡಿ, ಈರುಳ್ಳಿ ಮತ್ತು ಮೆಂತೆಕಾಳಿನ ನೀರೇನಿದೆ ಅದು ರೆಡಿಯಾಗಿದೆ. ಈಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಕಲರ್ ನೋಡಿ ಇದರದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಈ ನಮ್ಮ ಸಿರಮ್ ಏನಿದೆ ರೆಡಿಯಾಗಿದೆ. ಹಾಗೆ ಇದನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಈ ಈರುಳ್ಳಿ ಮತ್ತು ಮೆಂತೆಕಾಳು ಏನಿದೆ ಅಲ್ವಾ, ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಇದರಿಂದನೂ ಕೂಡ ಅಷ್ಟೇ, ನಾವು ಯಾವುದನ್ನು ವೇಸ್ಟ್ ಆಗೋಕ್ಕೆ ಬಿಡೋದಿಲ್ಲ ಗೃಹಿಣಿಯರು. ಸೊ ಹಾಗಾಗಿ ಇದರಿಂದ ಏನೆಲ್ಲ ಉಪಯೋಗ ಇದೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ಫಸ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ದಾಸವಾಳ ಹಾಗೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೋಬೋದು.
ಅಥವಾ ನೀವು ಈರುಳ್ಳಿ ಮತ್ತು ಮೆಂತ್ಯ ಕಾಳು ಅಷ್ಟನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನೀಗ ಫಸ್ಟು ಮಿಕ್ಸಿ ಜಾರಿಗೆ ಇಲ್ಲಿ ಈರುಳ್ಳಿ ಮತ್ತು ಮೆಂತ್ಯ ಕಾಳಿನ ಏನು ಪೇಸ್ಟ್ ಇದೆ ನೋಡಿ ರೆಡಿಯಾಗಿದೆ. ಇವಾಗ ಈ ಪೇಸ್ಟ್ ಏನಿದೆ ನಾವು ಇದನ್ನು ಒಂದು ಕಂಟೈನರ್ನಲ್ಲಿ ಆದರೂ ಇಟ್ಕೋಬೋದು ಅಥವಾ ಇದನ್ನು ಫ್ರೆಶ್ಶು ಓಪನ್ ಮಾಡಿದಾಗ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ನಮ್ಮ ಇನ್ನೊಂದು ಸಿರಮ್ ಏನಿದೆ ರೆಡಿಯಾಗಿತ್ತಲ್ವ ಅದನ್ನು ಕೂಡ ಒಂದು ಕಂಟೈನರ್ನ ಇಟ್ಕೊತಿದ್ದೀನಿ. ಇದನ್ನು ನಿಮಗೆ ಹೇಳಿರೋಗೆ 1 ವಾರಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ 1 ವಾರಕ್ಕಾಗೋಷ್ಟು ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಸಿರಮ್ನ ನೀವು ವಾರದಲ್ಲಿ 3 ದಿನ ಇದನ್ನು ನೀವು ನಿಮ್ಮ ಹೇರ್ಸಿಗೆ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿದ್ನಲ್ವ ಅದನ್ನು ಕೂಡ ತೋರಿಸ್ತೀನಿ, ಅದನ್ನೇ ಯಾವ ರೀತಿ ಯೂಸ್ ಮಾಡಬೇಕಂತ ಕೂಡ ಹೇಳ್ತೀನಿ. ಇವತ್ತು ನೀವು ಆ ಪೇಸ್ಟನ್ನು ರೆಡಿ ಮಾಡಿದ್ದೀರಾ ಅಂತಂದರೆ ಇವತ್ತೇ ನೀವು ಆ ಪೇಸ್ಟನ್ನು ಯೂಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಮೆಂತ್ಯ ಕಾಳಿನ ಪೇಸ್ಟ್ನ ನೀವು ಇವತ್ತೇ ಯೂಸ್ ಮಾಡ್ಕೋಬೇಕು. ಹಾಗೆ ಈ ಸಿರಮ್ ಏನಿದೆ ವಾರದಲ್ಲಿ 3 ದಿನ ಈ ಸಿರಮ್ನ ಯೂಸ್ ಮಾಡ್ಕೋಬೇಕು. ಇದನ್ನು ಯೂಸ್ ಮಾಡಿಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೋದು. ಈ ಪೇಸ್ಟ್ ಏನಿದೆ ಪೇಸ್ಟಿನ ಫಸ್ಟು ನಾವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹೇರ್ಸಿಗೆ ಒಂದು ಕವರ್ನ ಹಾಕಿಬಿಟ್ಟು ನೀವು ಅರ್ಧ ಗಂಟೆ ಆದ ಮೇಲೆ ತಲೆ ಸ್ನಾನ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ಈ ಪೇಸ್ಟ್ ಈಗ ತೋರಿಸ್ತಾ ಇದ್ದೀನಲ್ಲ ಈ ಪೇಸ್ಟ್ ಏನಿದೆ ವಾರದಲ್ಲಿ ಏನಿಲ್ಲ ಒಂದೇ ಟೈಮ್ ಮಾಡ್ಕೋಬೇಕಿದು. ನೀವು ಯಾವತ್ತೂ ರೆಡಿ ಮಾಡ್ಕೊಂಡಿರ್ತೀರಲ್ವ ಅವತ್ತೇ ಇದನ್ನು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ನಿಮ್ಮ ತಲೆಯಲ್ಲೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಒಂದು ಕವರ್ ಹಾಕಿಬಿಟ್ಟು ಇಟ್ಕೋಬೋದು. ಈ ರೀತಿ ಸಿರಮ್ ಉಳಿದಿದ್ರೆ ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇದು ಬೇಡ ಇನ್ನೂ ನನಗೆ ಹೇರ್ಸು ಸಿಲ್ಕಿ ಬೇಕು ಅನ್ನೋ ಹಾಗಿದ್ರೆ ಇದರಲ್ಲಿ ನೀವು ಅಲೋವೆರಾನ ಜೆಲ್ ಏನಿರುತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ಸ್ ಏನಿದೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಈ ವಾರದಲ್ಲಿ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಹೇರ್ಸ್ ಏನಿದೆ ತಿಕ್ಕು ಮತ್ತು ಲಾಂಗ್ ಆಗುತ್ತೆ ಗ್ಯಾರಂಟಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸೂಪರ್ ರೆಮಿಡಿ.